ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇವತ್ತು ಮರಿಗಳಿಗೆ ಔಷಧವನ್ನು ಹಾಕ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಮಾರ್ನಿಂಗ್ಗೆ ಮರಿಗಳಿಗೆ ಔಷಧ ಹಾಕ್ತಾ ಇದ್ವಿ. ಸೊ ನಾವು ರೀಸೆಂಟಾಗಿ ನೀವು ವಿಡಿಯೋ ಬಿಟ್ಟಾಗ ಇಷ್ಟಕ್ಕೊಂದು ಮರಿಗಳಿರಲ್ಲ, ಮತ್ತು ನಾವು ಮರಿಗಳನ್ನ ಸಣ್ಣ ಸಣ್ಣ ಮರಿಗಳನ್ನ ತೊಗೊಂಬಂದಿದ್ವಿ. 8,500 9,000 ಈ ರೀತಿ ಮರಿಗಳನ್ನ ತೊಗೊಂಬಂದಿದ್ವಿ. ಸೊ ಇನ್ನು ನಮ್ಮೂರ ಹಬ್ಬ ಬಂದ್ಬಿಟ್ಟು ಇನ್ನು ಒಂದು 30ರಿಂದ 35 ದಿನಗಳು ಮಾತ್ರ ಇರೋದು. ಸೊ ಇನ್ನು ಯಾರ್ಯಾರು ಬೇಕಾದರೂ ಮರಿಗಳು ಬೇಕಾದರೆ ಬಂದು ನೀವು ನೋಡಿ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೀಸೆಂಟಾಗಿ ನಾನೀಗ ಒಂದು ಸ್ಲೈಡಲ್ಲಿ ಟಾನಿಕ್ ಕೂಡ ತೋರಿಸಿದೆ. ಆ ಟಾನಿಕನ್ನು ಮರಿಗಳಿಗೆ ಹಾಕ್ತಾಯಿದ್ದೀವಿ. ಸೊ ಇದನ್ನು ಯಾಕೆ ನಾವು ಮರಿಗಳಿಗೆ ಹಾಕ್ತಾಯಿದ್ದೀವಿ ಅಂದರೆ, ಸೊ ಮರಿಗಳು ಸ್ವಲ್ಪ ಬಲಿಷ್ಠ ಆಗ್ಬೋದು ಮತ್ತು ಚೆನ್ನಾಗಿ ಮೇಯ್ತವೆ ಅನ್ನೋ ಉದ್ದೇಶಕ್ಕೆ, ಅಂದರೆ ಮೇವು ತಿಂತವೆ ಚೆನ್ನಾಗಿ ಮತ್ತು ಬಲಿಷ್ಠ ಆಗ್ತವೆ ಚೆನ್ನಾಗಿ. ನಾವು ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಾರಿ ಫುಡ್ ಹಾಕ್ತೀವಿ ಮರಿಗಳಿಗೆ. ಸೊ ಅದೇ ಕಾರಣಕ್ಕೋಸ್ಕರ ಆ ಫುಡ್ಡು ಸ್ವಲ್ಪ ಚೆನ್ನಾಗಿ ಜೀರ್ಣ ಆಗಿ ಬಲಿಷ್ಠ ಆಗ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಟಾನಿಕ್ಗಳು ಹಾಕಿದರೆ ಪ್ರತಿಯೊಂದಕ್ಕೂ ಕೆಲಸ ಮಾಡುತ್ತೆ, ಬಲಿಷ್ಠ ಆಗ್ತವೆ, ಚೆನ್ನಾಗಿ ಮೇಯ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದನ್ನು ನಾವು ಹಾಕ್ತಾಯಿದ್ವಿ. ನಾವು ಏನೇ ಹಾಕಿರ್ಬೋದು ಅಂದರೆ ಒಟ್ಟು ತೊಗರಿ ಹೊಟ್ಟು ಹಾಕ್ತೀವಿ, ಮತ್ತು ಉದ್ದು ಹೊಟ್ಟು ಹಾಕ್ತೀವಿ, ಮತ್ತು ಹಸಿ ಹುಲ್ಲು ಕೂಡ ಒಂದು ದಿನಕ್ಕೆ ಒಂದು ಟೈಮ್ ಹಾಕ್ತೀವಿ. ಫುಡ್ಡನ್ನು ಮಧ್ಯಾಹ್ನ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ಫುಡ್ ಹಾಕ್ತೀವಿ ಮರಿಗಳಿಗೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಯಾವ್ಯಾವ ರೀತಿ ಮರಿಗಳು ಬೇಕು. ಎಲ್ಲ ಥರದ ಮರಿಗಳಿದ್ದಾವೆ. 9,000ದಿಂದ ಹಿಡಿದು 16,000 17,000ವರೆಗೂ ಮರಿಗಳು ನಿಮಗೆ ಅವೈಲೇಬಲ್ ಅಂದರೆ ಸಿಗ್ತವೆ. ಯಾವ್ದು ಬೇಕಾದರೂ ನಿಮಗೆ ಚೂಸ್ ಮಾಡಿ ನಿಮ್ಗೆ ಇಷ್ಟ ಬಂದ ಮರಿನ ತೊಗೊಂಡು ಹೋಗ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಮರಿಗಳು ನಾವು ಯಾವ ರೀತಿ ಗ್ವಾದ್ಲಿ ಮಾಡಿಸಿದ್ವಿ, ಅಂದರೆ ಮರಿಗಳು ಹುಲ್ಲು ತಿನ್ನೋಕ್ಕೆ ಯಾವ ರೀತಿ ಮಾಡಿಸಿದ್ವಿ ಸ್ಟ್ಯಾಂಡು. ಸೊ ಅದ್ರ ಜೊತೆನೇ ನಾವು ತೊಗರಿ ಒಟ್ಟು ಅಂದರೆ ಒಣ ಫುಡ್ ಹಾಕಿರೋ ಮರಿಗಳು ಸ್ವಲ್ಪ ಪಿಂಡ ಬರ್ತಾವೆ ಅನ್ನೋ ಉದ್ದೇಶಕ್ಕೋಸ್ಕರ ಜಾಸ್ತಿ ನಾವು ಒಣ ಫುಡ್ ಅಂದರೆ ತೊಗರಿ ಒಟ್ಟು ಆಗಿರ್ಬೋದು, ಉದ್ದು ಒಟ್ಟು ಆಗಿರ್ಬೋದು, ಮತ್ತು ನೆಲ್ಲುಲ್ಲಾಗಿರ್ಬೋದು, ಈ ರೀತಿ ನಾವು ಭಾಳಷ್ಟು ಜಾಸ್ತಿ ಹಾಕ್ತೀವಿ. ಅದ್ರ ಜೊತೆನೇ ಚೆನ್ನಾಗಿ ಸ್ವಲ್ಪ ಆವಾಗವಾಗ ಟಾಣಿಗಳಾಗಿರ್ಬೋದು ಈ ರೀತಿ ಹಾಕಿದರೆ ಚೆನ್ನಾಗಿ ಬಲಿಷ್ಠ ಆಗ್ತವೆ ಮರಿಗಳನ್ನೋ ಉದ್ದೇಶಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರತಿನಿತ್ಯ ಯಾವಾಗ ಬೇಕಾದರೂ ನಮ್ಮ ಹತ್ರ ಮರಿಗಳು ಇದ್ದೇ ಇರ್ತವೆ. ನಿಮ್ಗೆ ಯಾವಾಗ ಬೇಕಾದರೂ ಬಂದು ಮರಿಗಳನ್ನ ತೊಗೊಂಡು ಹೋಗ್ಬೋದು, ಓಕೆನಾ. ಇನ್ನು ಬೇರೆ ಊರಿಂದ ಕೂಡ ಬಂದು ಮರಿಗಳು ಕೂಡ ತೊಗೊಂಡು ಹೋಗ್ತಾ ಇರ್ತಾರೆ ನಮ್ಮ ಹತ್ರ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ದಯವಿಟ್ಟು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.